ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ ಖರ್ಚುಗಳಿರ್ಬೇಕು ಇಲ್ಲ ನಾನಿರ್ಬೇಕು. ಬಾ ನನ್ನ ಜೊತೆ. ಎಲ್ಲಿಗೋ? ಬಾ ಹೇಳ್ತೀನಿ ಬಾ. ಲೋ ಶ್ರೀಮಂತು, ಅಪ್ಪ ಅಜಯ್, ಅಪ್ಪ ಎಲ್ಲಿದ್ರ ಎಲ್ರೋ? ಶ್ರೀಮಂತು ಏನಾಯ್ತಪ್ಪ? ಸಪ್ತಮಿನ ಈ ಮನೆಗೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಹುಡುಕಿದ್ಯಾರು? ಹುಡುಕಿದ್ದು ನಾವೇ, ಆದ್ರೆ ಎಲ್ರೂ ಸೇರಿನೇ ಅಲ್ವಾ ತೀರ್ಮಾನ ಮಾಡಿದ್ದು. ಯಾಕೆ ಸಪ್ತಮಿ ಅಂದ್ರೆ ನಿಂಗೆ ಇಷ್ಟ ಇರ್ಲಿಲ್ವಾ? ಆದ್ರೆ ತೊಂದರೆ ಆಗ್ತಿರೋ ಸಪ್ತಮಿ ಅವರಿಂದಲ್ಲ, ಅವ್ರ ತಂದೆ ವೆಂಕಟಪ್ಪನವರಿಂದ. ವೆಂಕಟಪ್ಪನಿಂದನಾ? ಹೌದು. 50 ರೂಪಾಯಿ ಕಾರ್ಡ್ ತಗೊಂಡ್ರೆ ನಮಗೆ 100 ಕಾರ್ಡು, ಅವ್ರಿಗೆ 100 ಕಾರ್ಡ್ ಮಾಡ್ಸೋಣ. ಒಂದು 10,000ದಲ್ಲಿ ಕೆಲಸ ಮುಗಿಯುತ್ತೆ ಅಂತ ನಾನಿದ್ರೆ ಕರ್ಕೊಂಡೋಗಿ 200 ರೂಪಾಯಿ ಕಾರ್ಡ್ ತಗೊಂಡಿದ್ದಾರೆ. ಅದು ಬರೀ ಒಂದು ಕಾರ್ಡಿಗೆ 200 ರೂಪಾಯಿ. ಟೋಟಲ್ ಬರೀ ಕಾರ್ಡಿಗೆ 50,000 ಖರ್ಚಾಗಿದೆ. ಇದೆಲ್ಲ ಯಾರು ಕೊಡ್ತಾರೆ? ನಮ್ದರ್ಧ ಖರ್ಚು ಅವ್ರದ್ದು ಖರ್ಚು ಅಂತ ಡಿವೈಡ್ ಮಾಡ್ಕೊಂಡಿದ್ದೆ, ತಪ್ಪಾಗಿರೋದು. ಇಷ್ಟ ಬಂದಂಗೆಲ್ಲ ಖರ್ಚು ಮಾಡ್ತಿದಾರಲ್ಲ, ಇತಿಮಿತಿಯಿಂದ ಬದುಕೋದಿಕ್ಕೆ ನಿಮ್ಮ ಫ್ರೆಂಡಿಗೆ ಬರಲ್ವಂತಪ್ಪ? ಬರಲ್ಲ ಅಂದ್ರೆ ಹೇಳಿ, ನಾನೇ ಹೇಳ್ಕೊಡ್ತೀನಿ ಅವ್ರಿಗೆ. ಏನಪ್ಪ ಶ್ರೀಮಂತು? ಮತ್ತಿನ್ನೇನಪ್ಪ, ಬಟ್ಟೆಗೆ ಚಿನ್ನಕ್ಕೆ ಅದಕ್ಕೆ ಇದಕ್ಕೂ ಅಂತ ಇನ್ನೊಂದ್ಸರಿ ನನ್ನ ಹತ್ರ ದುಡ್ಡು ಕೇಳೋದಕ್ಕೆ ಬರಬೇಡಿ. ಕೊಟ್ಟು ಖಾಲಿ ಕೈ ಮಾಡ್ಕೊಂಡು ಕೂತಿದ್ದೀನಿ. ಇನ್ಮೇಲಾದ್ರೂ ಎಲ್ರು ದಯವಿಟ್ಟು ನನ್ನ ಪಡೆಗೆ ನಾನು ಬಿಟ್ಬಿಡಿ. ಶ್ರೀಮಂತು, ನೀನು ಅಂಗಡಿಯಲ್ಲಿ ಮಂಜರಿ ಜೊತೆ ಜಗಳ ಮಾಡಿದೆ, ಆರಾಮಾಗಿದ್ರೆ ಚೆನ್ನಾಗಿರೋದು. ಆಗ ನಾನು ಏನಾದರೂ ಮಾಡಿ ವೆಂಕಟಪ್ಪಂಗೆ 50 ರೂಪಾಯಿ ಕಾರ್ಡನ್ನೇ ತಗೊಳ್ಳೋ ಥರ ಮಾಡ್ತಿದ್ದೆ. ಆ ಸಿಚುವೇಶನಲ್ಲಿ ನನ್ನಿಂದ ಇನ್ನೇನು ಮಾಡೋಕ್ಕಾಗ್ತಿತ್ತು ನೀವೇ ಹೇಳಿ? ಅಹಂಕಾರ ತೋರ್ಸೋರ್ ಮುಂದೆ ದುರಂಕಾರದಲ್ಲಿ ಬದುಕು ತೋರಿಸ್ಬೇಕು. ಆ ಶಕುನಿ ಮಂಜರಿ ಮುಂದೆ ಸೊಳ್ಳೋದಿಕ್ಕೆ ನನಗಿಷ್ಟ ಇಲ್ಲ, ಅದಕ್ಕೆ ಹಾಗೆ ಮಾಡಿದೆ. ನೀನು ಮಾಡಿದ ತಪ್ಪಲ್ಲ, ಈಗ ನಾನೇನು ಮಾಡಬೇಕು ಅಂತ ಹೇಳು, ಅದೇ ಥರ ಮಾಡ್ತೀನಿ. ಸಪ್ತಮಿ ತಂದೆಯವ್ರ ಹತ್ರ ಹೋಗಿ ಈ ಕಾರ್ಡ್ ಬೇಡ, ಸುಮ್ಮನೆ ದುಡ್ದಂಡ, ಇದ್ರ ಬದಲು ಕಮ್ಮಿ ಬೆಲೆ ಇರೋ ಕಾರ್ಡ್ ತಗೊಳ್ಳೋಣ ಅಂತ ನೀವೇ ನಿಮ್ಮ ಸ್ಟೈಲಲ್ಲಿ ಹೇಳಿ. ನಾನು ಸೆಲೆಕ್ಟ್ ಮಾಡಿರೋ 50 ರೂಪಾಯಿ ಕಾರ್ಡ್ನ ತಗೊಂಡು ಬನ್ನಿ. ಅವಾಗ ಬೇಕಾದ್ರೆ ನಾವು ಜಾಸ್ತಿ ಕಾರ್ಡ್ನ ಮಾಡಿಸ್ಬೋದು. ಸೆಲೆಕ್ಟ್ ಮಾಡಿರೋ ಮೊದಲನೇ ಲಗ್ನ ಪತ್ರಿಕೆನೇ ವಾಪಸ್ ಮಾಡೋದು ಸರಿ ಬರಲ್ಲ ಶ್ರೀಮಂತು. ಹೌದು ಮೊಮ್ಮಗ್ನೆ, ಇದನ್ನೆಲ್ಲ ನೋಡಿ ಅಪಶಕುನ ತರ ಬೇಸರ ಪಟ್ಕೊಳ್ತಾರೆ ಕಣೋ. ಅವ್ರು ಬೇಜಾರಾದ್ರೂ ಪಡ್ಕೊಳ್ಳಿ, ಇಲ್ಲ ಡ್ಯಾನ್ಸ್ ಆದ್ರೂ ಮಾಡ್ಕೊಳ್ಳಿ, ನಾನು ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಈ ಖರ್ಚು ಮಾಡೋದಕ್ಕೆಲ್ಲ ನಾನು ತಯಾರಿಲ್ಲ. ಹೆಣ್ಣಿನ ಮನೆಯವ್ರಿಗೆ ಖರ್ಚು ಕಮ್ಮಿ ಮಾಡೋದಕ್ಕೆ ಹೇಳಿ ಅಷ್ಟೇ. 1 ನಿಮಿಷ ಇರಪ್ಪ. ಶ್ರೀಮಂತು, ತಗೊಳ್ಳಪ್ಪ ಇದನ್ನ. ಏನಪ್ಪ ಇದು? ಇದು ನಿನ್ ತಾಯಿ ಒಡವೆಗಳು.
ಇದನ್ನ ಜಾನ್ವಿಗೆ ವಿಭಾಗೆ ಕೊಡಬೇಕು ಅಂತ ಜೋಪಾನವಾಗಿಟ್ಟಿದ್ದೆ. ಆದ್ರೆ ಅವರಿಗಿಂತ ಜಾಸ್ತಿ ನಿನಗೆ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇದೆ. ಮದುವೆಗಾಗೋ ಖರ್ಚೆಲ್ಲ ಇದರಲ್ಲೇ ಮಾಡು ಶ್ರೀಮಂತು. ಯಾವುದಕ್ಕೂ ಯೋಚನೆ ಮಾಡಬೇಡ. ನನಗಿರೋ ಒಂದೇ ಒಂದು ಆಸೆ ಅಂದ್ರೆ ಸಪ್ತಮಿ ಈ ಮನೆಗೆ ಸೊಸೆಯಾಗಿ ಬರಬೇಕು. ಅದಕ್ಕೆ ಈ ನಿರ್ಧಾರ ಮಾಡಿದ್ದೀನಿ. ಯಾಕೆ ಶ್ರೀಮಂತು ಹಾಗೆ ನಿಂತ್ಕೊಂಡೆ? ತಗೊಳ್ಳಪ್ಪ. ಅಲ್ಲಪ್ಪ, ನಾನು ನೀವು ಇಷ್ಟನ್ನ ಅರ್ಥ ಮಾಡ್ಕೊಂಡಿರೋದು. ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡಿಗಷ್ಟೇ ನಾನು ಆಸೆ ಪಡೋದು. ಬೇರೆಯವ್ರ ದುಡ್ಡಿಗೆ ನಾನು ಯಾವತ್ತೂ ಆಸೆ ಪಟ್ಟಿಲ್ಲಪ್ಪ. ನಾನು ದುಡ್ದಿರೋ 10 ರೂಪಾಯಿ ಖರ್ಚಾದ್ರೆ ನಾನು ಲೆಕ್ಕ ಹಾಕ್ತೀನಿ. ಹಾಗಂತ ಬೇರೆಯವ್ರು ಫ್ರೀಯಾಗಿ 10,000 ಕೋಟಿ ಕೊಟ್ಟರು ಅದು ನನಗೆ ಬೇಡ. ನನಗೆ ನನ್ನ ದುಡ್ಡೇನೆ. ಬೇರೆಯವ್ರ ದುಡ್ಡು ಯಾವತ್ತೂ ಬೇರೆಯವ್ರ ದುಡ್ಡೇ. ನಿಮ್ಮ ತಮ್ಮ ಯೋಗರಸ್ತರ ಮೋಸ ಮಾಡಿ ಆದ್ರೂ ಸರಿ ನನ್ನ ದುಡ್ಡು ಮಾಡಲೇಬೇಕು ಅಂತ ಅನ್ಕೊಂಡಿದ್ದಿದ್ರೆ ಇವತ್ತು ಕೋಟಿಗಟ್ಟಲೆ ದುಡ್ಡು ಮಾಡ್ತಿದ್ದೆ. ಅವನಿಗಿಂತ ಚೆನ್ನಾಗಿ ಜೀವನ ಮಾಡ್ಬೋದಿತ್ತು ನಾನು. ಅಷ್ಟೇ ಯಾಕೆ, ನಮ್ಮ ಆಫೀಸಲ್ಲೇ ಲಂಚನೇ 1,000 ರೂಪಾಯಿ ಸಿಗುತ್ತೆ. ಆದರೆ ನಾನು ಇದುವರೆಗೂ 1 ರೂಪಾಯಿ ಕೂಡ ಮುಟ್ಟಿಲ್ಲ. ಆ ಥರದ ಜೀವನನೂ ನನಗೆ ಬೇಡಪ್ಪ. ಯಾಕೇಳಿ, ನಾನು ದುಡಿಯೋ ದುಡ್ಡು ಮಾತ್ರ ನನಗೆ ಖರ್ಚು ಮಾಡೋ ಹಕ್ಕಿರೋದು. ಶ್ರೀಮಂತು, ಇಲ್ಲಪ್ಪ, ಅಮ್ಮ ಈ ಒಡವೆಗಳನ್ನ ಜಾನ್ವಿ ವಿಭಾಗಿ ಅಂತ ಇಟ್ಟಿರೋದು. ಅದನ್ನು ನಾನು ಯೂಸ್ ಮಾಡ್ಕೊಳ್ಳೋದು ಸರಿ ಬರಲ್ಲ. ಅದು ಯಾವತ್ತಿದ್ರು ನನ್ನ ತಂಗಿಯಂದಿರಿಗೆ ಅವ್ರು ಚೆನ್ನಾಗಿರ್ಬೇಕಪ್ಪ. ಅಣ್ಣ, ಮದ್ವೆಗೆ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಈ ಒಡವೆಗಳನ್ನ ನೀವು ಮದ್ವೆಗೆ ಯೂಸ್ ಮಾಡ್ಕೊಳ್ಳಿ. ಹೌದಣ್ಣ, ಆಮೇಲೆ ನೋಡ್ಕೊಳ್ಳೋಣ. ನೀವು ಒಡವೆಗಳನ್ನ ಇಸ್ಕೊಳ್ಳಿ ಅಣ್ಣ. ನಿಮ್ಮಿಬ್ರಿಗೂ ಗೊತ್ತಾಗಲ್ಲ, ನೀವು ಸುಮ್ಮನೆ ನಿಂತ್ಕೊಳ್ಳಿ. ಶ್ರೀಮಂತು, ಅವ್ರು ಹೇಳೋದು ಸರಿಯಾಗೇ ಇದೆ.